ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಹಾಡಹಗಲೇ ಸಿನಿಮೆಯ ಮಾದರಿಯಲ್ಲಿ ಯುವಕನೊಬ್ಬನನ್ನು ಅಪಹರಿಸಿ ಕತ್ತಿಗೆ ಮಚ್ಚು ಇಟ್ಟು ಸುಲಿಗೆ ಮಾಡಿರುವ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಸಿನಿಮಾಗಳನ್ನು ಮೀರಿಸುವಂತಿದ್ದ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇಬ್ಬರು ಖದೀಮರು ಇದೀಗ ಖಾಕಿ ಖೆಡ್ಡಾಕ್ಕೆ ಬಿದ್ದಿದ್ದಾರೆ. ಹಾಗಾದರೆ ಗುರುಭವನದ ಬಳಿ ಅಂದು ನಡೆದ ಆ ರೋಮಾಂಚನಕಾರಿ ದೃಶ್ಯ ಹೇಗಿತ್ತು? ಈ ರಿಪೋರ್ಟ್ ನೋಡಿ. ಚಿಂತಾಮಣಿ ನಗರದ ಸಿವಿಲ್ ಬಸ್ ನಿಲ್ದಾಣದ ಬಳಿಯ ಗುರುಭವನದ ಮುಂಭಾಗ ಮೇ 14ರ ಮಧ್ಯಾಹ್ನ ಸುಮಾರು 1:30 ಸಮಯ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯ ಖಾಸಗಿ ಕಂಪನಿ ಉದ್ಯೋಗಿ ಹೇಮಂತ್ ಕುಮಾರ್ ಅಲ್ಲಿ ನಿಂತಿದ್ದರು. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು, ನೀನು ನಮ್ಮ ತಮ್ಮನಿಗೆ ಚಾಕು ಹಾಕಿ 24,000 ಕಿತ್ತುಕೊಂಡಿದ್ದೀಯಾ ಎಂದು ಏಕಾಏಕಿ ಸುಳ್ಳು ಆರೋಪ ಹೊರಿಸಿದ್ದಾರೆ. ನನಗೇನೂ ಗೊತ್ತಿಲ್ಲ ಎಂದ ಹೇಮಂತ್ಗೆ ಚಾಕು ತೋರಿಸಿ ಬೆದರಿಸಿ ಬಲವಂತವಾಗಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಕೂರಿಸಿಕೊಂಡು ಅಪಹರಿಸಿದ್ದಾರೆ. ಬಲಿಪಶು ಹೇಮಂತ್ನನ್ನು ಚೇಳೂರು ರಸ್ತೆಯ ರೈಲ್ವೆ ಗೇಟ್ ದಾಟಿದ ನಿರ್ಜನ ಪ್ರದೇಶದಲ್ಲಿರುವ ಇಟ್ಟಿಗೆ ಫ್ಯಾಕ್ಟರಿಗೆ ಕರೆದೊಯ್ಯಲಾಗಿದೆ. ಅಲ್ಲಿ ಮೊದಲೇ ಹೊಂಚು ಹಾಕಿ ಕುಳಿತಿದ್ದ ಮತ್ತಿಬ್ಬರು ಸೇರಿ ಒಟ್ಟು 6 ಜನ ದುಷ್ಕರ್ಮಿಗಳು ಈತನ ಮೇಲೆ ಎರಗಿದ್ದಾರೆ. ಹೇಮಂತ್ ಕತ್ತಿನ ಮೇಲೆ ಮಚ್ಚು ಇಟ್ಟು 5,000 ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಷ್ಟು ಹಣ ನನ್ನ ಬಳಿ ಇಲ್ಲ ಎಂದಾಗ ಕೈಕಾಲಿನಿಂದ ಮನಸೋ ಇಚ್ಛೆ ಥಳಿಸಿ ನರಕಯಾತನೆ ನೀಡಿದ್ದಾರೆ. ದುಷ್ಕರ್ಮಿಗಳ ಮಚ್ಚು ಹಾಗೂ ಚಾಕುವಿನ ಬೆದರಿಕೆಗೆ ಬೆಚ್ಚಿಬಿದ್ದ ಹೇಮಂತ್ ಪ್ರಾಣ ಉಳಿಸಿಕೊಳ್ಳಲು ತನ್ನ ತಮ್ಮ ನಂದಕುಮಾರ್ಗೆ ಕರೆ ಮಾಡಿದ್ದಾರೆ. ಆರೋಪಿಗಳು ನೀಡಿದ ನಂಬರ್ಗೆ ತಮ್ಮನ ಮೂಲಕ 5,000 ರೂಪಾಯಿ ಫೋನ್ ಪೇ ಮಾಡಿಸಿದ್ದಾರೆ. ಹಣ ಖಾತೆಗೆ ಜಮಾವಾಗುತ್ತಿದ್ದಂತೆ ಹೇಮಂತ್ ಮೊಬೈಲ್ ಫೋನ್ ಅನ್ನು ದೂರಕ್ಕೆ ಬಿಸಾಕಿ ಈ ಖದೀಮರ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗಿದೆ. ಘಟನೆ ಬಗ್ಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆಗಿಳಿದಿದ್ದಾರೆ. ಕೃತ್ಯದಲ್ಲಿ ಭಾಗಿಯಾಗಿದ್ದ ಕರಿಯಪಲ್ಲಿ ಮೂಲದ 22 ವರ್ಷದ ಬನ್ನಿ ಹಾಗೂ ಚಿಂತಾಮಣಿ ನಗರದ 21 ವರ್ಷದ ವಿಶ್ವನಾಥ್ ಎಂಬ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರು ಈ ಹಿಂದೆಯೂ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ತನಿಖೆ ಮುಂದುವರಿದಿದೆ. ಹಾಡಹಗಲೇ ಯುವಕನಿಗೆ ಚಾಕು ತೋರಿಸಿ ಡಿಜಿಟಲ್ ಸುಲಿಗೆ ಮಾಡಿರುವ ಈ ಘಟನೆ ನಗರದ ಜನತೆಯನ್ನು ಬೆಚ್ಚಿಬೀಳಿಸಿದೆ. ನನ್ನ ಕುಮಾರ್ DM ಅಂತ. ನಾನು ಬೆಂಗಳೂರಿಂದ ಬಂದೆ. ದಿಬ್ಬೂರಲ್ಲಿಗೆ ಹೋಗ್ಬೇಕಾಗಿತ್ತು. ಇಲ್ಲಿ ಗುರುಭವನ ಹತ್ರ ಗೌರ್ಮೆಂಟ್ ಬಸ್ಸಲ್ಲಿ ದಿಬ್ಬೂರಲ್ಲಿ ಹೋಗಿ ನಿಲ್ಲಿಸ್ತವೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ಏನು ಟೈಮಿಗೆ? 12-1 ಗಂಟೆಗೆ ಇಲ್ಲಿ ಬಂದೆ. 2 ಗಂಟೆಗೆ ಬಸ್ ಇತ್ತು. 2 ಗಂಟೆ ಬಸ್ಸಿಗೆ ನನ್ನ 10 ನಿಮಿಷದಾಗ ಬಸ್ ಬರಬೇಕು. ಆವಾಗ ತಕ್ಷಣ ಇಬ್ಬರು ಫಾಲೋ ಮಾಡ್ಕೊಂಡು ಬಂದರು ನನ್ನನ್ನು. ಇಲ್ಲಿ ಕೇಳಿದ್ರು, ಯಾರು ನೀವು ಅಂತ ಕೇಳಿದ್ರೆ ನಾನು ನನ್ನ ತಮ್ಮನ ನೋಡ್ದಾಕಿದ್ಯಾ, 24,000 ನೀನು ಎತ್ಕೊಂಡು ಹೋಗಿ ನನ್ನ ತಮ್ಮನ ಚುಚ್ಚಾಕ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಅವನೇ ಸೀರಿಯಸ್ ಆಗೋವನೆ. ಇನ್ನು 5 ನಿಮಿಷ 10 ನಿಮಿಷ ಅಂತವ್ರೆ, ನೀನು ಇವಾಗ ಹಾಸ್ಪಿಟ್ಲ್ ಹತ್ರ ಬರಬೇಕು. ನೀನೇ ಅಂತ ಗೊತ್ತಾದರೆ ನನ್ನ ತಮ್ಮ ನೀನೇ ಅಂತ ಕಂಡಿದ್ರೆ ನೀನೇನು ಅಲ್ಲೇ ಕೊಚ್ಚಾಕ್ತೀವಿ. ನೀನೇ ಅಂತ ಇಲ್ದಿರ ಇದ್ರೆ ನಿನ್ನೆ ಎತ್ಕೊಂಡು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ತೀವಿ ಅಂದೆ. ಹೋಗಲ್ಲೇ ನೀನು ಯಾವಂತ ಮಾತಾಡೋಕ್ಕೆ ಯಾರು ಮಾತಾಡ್ತಾ ಇದೆಯಾ? ನಾನು ಎಷ್ಟು ದಿನದಿಂದ ಬರ್ತಾ ಇದ್ದೀನಿ ಚಿಂತಾಮಣಿಗೆ, ತಮಾಷೆ ಮಾಡ್ತಾ ಇದೆಯಾ? ನಾನು ಬೆಂಗಳೂರಾಗಿದ್ದೀನಿ, 7 ಗಂಟೆಗೆ ನಾನು ಹೆಂಗೆ ಬಂದೆ ಚಿಂತಾಮಣಿಗೆ ಅಂತ ಕೇಳಿದ ತಕ್ಷಣ ಹೇಳ್ಬಿಟ್ಟು ಹಿಂಗೆ ನುಗ್ಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಗುರುಭವನ ಹತ್ರ ನಿಂತ್ಕೊಂಡ ತಕ್ಷಣ ಮತ್ತೆ ಬಂದರು, ಕಾಲರ್ ಇಕ್ಕೊಂಡಾಗ ಬಂದರು. ನಾನು ಇನ್ನು ಸ್ವಲ್ಪ ಮುಂದೆ ಹೋಗಿ ಅಂಗಡಿಯವ್ರಿಗೆಲ್ಲ ಕಿಚ್ಕೊಂಡೆ. ಅವ್ರು ಇಟ್ಕೊಂಡು ಯಾರೂ ರೆಸ್ಪಾನ್ಸ್ ಆಗಿಲ್ಲ, ನಿಮ್ಮ ಇಷ್ಟ ನೀವೇನೋ ಮಾಡ್ಕೊಳ್ಳಿ ಅಂದರು. ಆಮೇಲೆ ಕಾಲರ್ ಎಲ್ಕೊಂಡು ಸ್ವಲ್ಪ ಹೊತ್ತು ಗಲಾಟೆ ಆಯ್ತು. ನಂಗೆ ಗಾಡಿ ಹತ್ತಿಲ್ಲ. ಅವನು ಸಣ್ಣಕ್ಕಿರೋನೆ, ಒಬ್ಬನು ಸಣ್ಣಕ್ಕಿದ್ದಾನೆ. ಅವ್ನು ಚೂರಿ ಎತ್ಕೊಂಡು ಜೋಬಿಂದ ತೆಗೆದು ಚಿಕ್ಕದು ಹಿಂದೆ ಇಟ್ಟಿದ್ನು. ಹತ್ತಿದ್ಯಾ ಚುಚ್ಚಾಕಲ್ಲ. ನಾನು ಹತ್ತಲಿಲ್ಲ. ಅದು ಬಲವಂತಾಗಿ ಇಬ್ಬರು ಹಚ್ಚಿ ಅವ್ನು ಇಲ್ಲಿ ಗಾಡಿ ಇಲ್ದು ಹಚ್ಚಿ ಕಿಚ್ಕೊಂಡ್ರೂ ಬಿಡಲಿಲ್ಲ. ಇಲ್ಲಿ ಗಜನ ಸರ್ಕಲ್ ರೋಡ್ ಸಂದಿಗಳು ಬಂದಿಲ್ಲ ಕರ್ಕೊಂಡು ಹೋಗ್ತಾರೆ. ಚಲೂರು ರೋಡ್ ಲಾಸ್ಟ್ ಇಟ್ಟಿಗೆ ಫ್ಯಾಕ್ಟ್ರಿ ಅಲ್ಲಿ ಕರ್ಕೊಂಡೋಗಿ ಎಲ್ಕೊಂಡು ಕಾಲರೆಲ್ಲ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಇಟ್ಬಿಟ್ಟು ಕತ್ತ ಮೇಲೆ ಇವಾಗ 5,000 ನೀನು ಹಾಕ್ಸಿಲ್ಲ ಅಂದರೆ ಸಾಯಿಸಾಕ್ಬಿಡ್ತೀವಿ, ಇಲ್ಲೇ ತಲೆ ಎತ್ಕೊಂಡು ಹೊರಟೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ. ಇಲ್ಲ ಅಂದರೆ 5,000 ಹಾಕ್ಸ್ಬೇಕಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ತೀನಿ ಅಂದ್ರೆ ನನ್ನ ಮೊಬೈಲ್ ಇಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಸ್ಪಾಟಲ್ಲ ಇಲ್ಲೇ ಕಿತ್ಕೊಂಡ್ಬಿಟ್ರು ಮೊಬೈಲ್ ನನ್ನ ಹತ್ರ ಹಚ್ಕೊಂಡು. ನನಗೆ ಕಾಲ್ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ಯಾಕೆ ನಿನ್ನ ತಮ್ಮಗೆ ಹಿಂಗೆ ನಾನು ಮಾಡಿದ್ದೀನಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ನಾನೇ ಮಾಡಿದರೆ ನಾನೇ ಅರೆಸ್ಟ್ ಆಗ್ತೀನಲ್ಲ. ಯಾಕೆ ನೀವು ಸುಮ್ಮನೆ ಮಾತಾಡ್ತಾರ? ನೀವು ಯಾರೋ ನಾನು ಇಲ್ಲಿವರೆಗೂ ನೋಡಿಲ್ಲ ನಿಮ್ಮನ್ನು. ನಾನು ಚಿಂತಾಮಣಿ ಹೊಸದಾಗ 1 ತಿಂಗಳಿಂದನೇ ಬರ್ತಾ ಇರೋದು. ನಾನು ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಿರೋದು. ಫಸ್ಟ್ ನಾನು ಬೆಂಗಳೂರಾಗ ಕೆಲಸ ಮಾಡ್ತಾಯಿದ್ದೆ, ಇವಾಗ ಸರ್ಜಾಪುರದ ಹತ್ರ ಕೆಲಸ ಮಾಡ್ತಾ ಇರೋದು. ನಾನು ಬೆಂಗಳೂರು ಹತ್ರ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಬಂದೆ. ಯಾಕೆ ನೀವು ಹಿಂಗೆ ಮಾತಾಡ್ತಾ ಇರೋ ಅಂದಕ್ಕೆ ಅಲ್ಲಿಗೆ ಮಾತಾಡ್ತೇನೆ ನಾನು. ಇಟ್ಟಿಗೆ ಫ್ಯಾಕ್ಟ್ರಿಗ ಹೊಡೆದು ಮೂಗೆಲ್ಲ ಹೊಡೆದು ಇಲ್ಲೆಲ್ಲ ಒದ್ದು ಕಾಲಾಗ ಇಟ್ಟಿಗೆಗಳು ತಗೊಂಡು ಹಾಕಿದ್ರು, ತಪ್ಪಿಸ್ಕೊಂಡೆ.
ಇಟ್ಕೆಗಳು ಬಿದ್ದು ಒಂದು 5 ಇಟ್ಕೆಗಳು ಈ ಸುತ್ತಿ ಕೆಳಗಡೆಗೆಲ್ಲ ಇಲ್ಲೆಲ್ಲ ಒತ್ತಿದ್ರು, ಕೆಳಗಡೆ ಎಲ್ಲ ಒತ್ತಿ ಮೂಗೆಲ್ಲ ಈಟ್ ಬಂದೈತೆ. ಹೊಡೆದ್ಬಿಟ್ಟು ಇನ್ನು ಲಾಸ್ಟ್ಗೆ ಇನ್ನು ಮಚ್ಚಿಕ್ಬಿಟ್ಟು ಇನ್ನು ಲಾಸ್ಟ್ 5 ನಿಮಿಷ ಟೈಮರ್ ಇಕ್ಕಿದ್ರು ಮೊಬೈಲಾಗ. 5 ನಿಮಿಷದಾಗ ನೀನು ಇಕ್ಬಿಡಿ, ಇವಾಗ ಅಮೌಂಟ್ ಹಾಕ್ಸಿಲ್ಲ ಅಂದರೆ ನನ್ನ ಹತ್ರ ನೋಡಿದೆ, ನನ್ನ ಹತ್ರ ಲಾಕ್ ಆಗಿತ್ತು ಅಕೌಂಟು. ನಾನು ನೋಡಿದೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಮತ್ತು ನಾನು ಏನು ಮಾಡಿದೆ, ನನ್ನ ತಮ್ಮನಿಗೆ ಫೋನ್ ಮಾಡಿದೆ. ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋತ್ತಿಗೆ ನಿನ್ಗೆ ನಿನ್ನ ಲಾಕ್ ನಂಬರ್ ಎಲ್ಲು ಮೊಬೈಲ್ ನಂಬರ್ ಅಂತ ಲಾಕ್ ನಂಬರ್ ಎಂದು ತೆಗೆದ್ರು. ಎಲ್ಲಿಲ್ಲ ಅಂದರೆ ಒಂದು ಗಾಯ ಮಾಡಿಬಿಟ್ಟು ಎಲ್ಲೋ ಒಂದು ಹತ್ರ ಸಿಕ್ಬಿಟ್ಟು ಆಮೇಲೆ ನಾವು ನಂಬರ್ ನೀನೇ ಹೇಳ್ತೀಯ ಅಂತ. ಇಲ್ಲ ಹೇಳ್ದೆ ಭಯ ರೀತಿ ಹೇಳ್ದೆ. ನಾವು ಲಾಕ್ ತೆಗೆದ್ರು, ಫೋನ್ಪೇ ಎಲ್ಲ ಚೆಕ್ ಮಾಡಿದ್ರು, ನಂದು ಇರಲಿಲ್ಲ, ಲಾಕ್ ಆಗಿತ್ತು. ನನ್ನ ತಮ್ಮಗೆ ನಿಮ್ಮ ಅಮ್ಮಗೆ ಮಾಡಬಾರ್ದು, ನಿಮ್ಮ ಅಪ್ಪಗೆ ಮಾಡಬಾರ್ದು, ನಿಮ್ಮ ರಿಲೇಷನ್ಗೆ ಯಾರಿಗೂ ಫೋನ್ ಮಾಡಬಾರ್ದು, ನಿಮ್ಮ ಫ್ರೆಂಡ್ಗೆ ಮಾಡ್ಕೊಳ್ಬೇಕು. 5,000 5 ನಿಮಿಷದಾಗೆ ಟೈಮರ್ ಇಕ್ಕಿದ್ವಿ. ಇನ್ನು 4 ನಿಮಿಷ 1 ನಿಮಿಷ ಮುಗಿದೋಯ್ತು. 4 ನಿಮಿಷ ಇನ್ನು ಟೈಮ್ ಐತೆ. ಹಾಕಿದ್ರೆ ಹೊಡೆದ್ಬಿಟ್ಟು